ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಫುಡ್ಡಿ ಆ್ಯಂಡ್ ಡೈಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ. ಸೊ ಆಲ್ರೆಡಿ ಟೈರಲ್ಲಿ ನೋಡ್ತಾ ಇದ್ದೀರಾ ನಾನು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ಸೊ ನಾನು ಇವತ್ತು ಹೋಗ್ತಾ ಇದ್ದೀನಿ ಜಯನಗರ 5th ಬ್ಲಾಕಿಗೆ. ಯಾಕಪ್ಪ ಅಂತ ಅಂದರೆ ವೀಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ನೀವು ವೀಡಿಯೋದಲ್ಲೆಲ್ಲ ನೋಡಿರ್ತೀರ ಆಲ್ರೆಡಿ ಜಯನಗರ 5th ಬ್ಲಾಕ್ನ. ಸೊ ನಾನಿವತ್ತು ಒಂದು ಲಾಂಗ್ ಫಾರ್ಮೇಟ್ ವೀಡಿಯೋನ ತೊಗೊಂಡು ಬಂದಿದ್ದೀನಿ ನಿಮಗೋಸ್ಕರ. ಸೊ ಇದು ಬಂದುಬಿಟ್ಟು ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಸ್ಪೆಷಲ್ ಆಗಿರುತ್ತೆ. ಬಿಕಾಸ್ ಏನೆಲ್ಲ ಕಲೆಕ್ಷನ್ಸ್ ಇದೆ ನ್ಯೂ ಇಯರ್ ಮತ್ತು ಕ್ರಿಸ್ಮಸ್ಗೆ ಅಂತ ನೋಡೋಣ ಬನ್ನಿ. ಸೊ ಫೈನಲಾಗಿ ನಾನಿಲ್ಲಿ ಮೆಟ್ರೋನ ಹತ್ಕೊಂಡು ಇವಾಗ ಜಯನಗರಕ್ಕೆ ಹೋಗ್ತಾ ಇದ್ದೀನಿ. ಸೊ ನೋಡೋಣ ಏನೇನೆಲ್ಲ ಕಲೆಕ್ಷನ್ಸ್ ಇದೆ ಜಯನಗರದಲ್ಲೇ ಅಂತ. ಲೆಟ್ ಸಿ. ಸೊ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಕ್ರೌಡ್ ಕಮ್ಮಿನೇ ಇತ್ತು. ಡೈಲಿ ಡ್ಯೂಟಿಗೆ ಹೋಗೋದಕ್ಕಿಂತ ಸಂಡೇ ಸ್ವಲ್ಪ ಕಮ್ಮಿನೇ ಇರುತ್ತೆ. ಸೊ ಈ ವಿಂಟರ್ ಸೀಸನಲ್ಲಿ ಹೊರಗಡೆನೇ ಬರೋದಿಲ್ಲ ಜನ ಜಾಸ್ತಿ. ಸೊ ಅದರಿಂದ ಎಲ್ಲ ಖಾಲಿ ಖಾಲಿ ಅನ್ನಿಸ್ತಾ ಇತ್ತು. ಸೊ ಹೋಗ್ತಾ ಹೋಗ್ತಾ ಜನ ಜಾಸ್ತಿನೇ ಆಗ್ತಾರೆ. ಬಟ್ ನಾನು ಸ್ವಲ್ಪ ಬೇಗನೆ ಬಂದಿದ್ದೆ. ಅರೌಂಡ್ ಒಂದು 9-9:30ಗಾಲೇ ನಾನು ಅಲ್ಲಿದ್ದೆ. ಸೊ ಜನ ಜಾಸ್ತಿ ಇದ್ದರೆ ವೀಡಿಯೋ ಕವರ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಬೇಗನೆ ಹೋಗಿದ್ದೆ. ಅರೌಂಡ್ ಬೆಳಿಗ್ಗೆ ಒಂದು 9-9:30ಗಾಗಲೇ ನಾನು ಜಯನಗರ ರೀಚ್ ಆಗಿದ್ದೆ. ಸೊ ಲೆಟ್ ಸ್ಟಾರ್ಟ್. ಏನೆಲ್ಲ ಕಲೆಕ್ಷನ್ಸ್ ಇದೆ ಅಂತ ನೋಡೋಣ ಬನ್ನಿ. ಎಕ್ಸಾಕ್ಟಾಗಿ ನಿಮಗೆ ಇದು ಜಯನಗರ 5th ಬ್ಲಾಕ್ ಬಸ್ ಸ್ಟಾಪ್ ಆಪೋಸಿಟ್ ನಿಮಗೆ ಈ ಒಂದು ಸ್ಟ್ರೀಟ್ ಕಾಣುತ್ತೆ. ಸೊ ನಾನು ನಿಮಗೆ ಬೆಸ್ಕಾಂ ಬಸ್ ಸ್ಟಾಪ್ ತೋರಿಸ್ತೀನಿ ನೋಡಿ. BMTC ಬಸ್ ಸ್ಟಾಪ್ ಆಪೋಸಿಟೇ ನಿಮಗೆ ಈ ಒಂದು ಸ್ಟ್ರೀಟ್ ನಿಮಗೆ ಕಾಣಿಸ್ತಾ ಹೋಗುತ್ತೆ. ಸೊ ಒನ್ ಆಫ್ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಜನ ಬರ್ತಾ ಇದ್ರು, ಇನ್ನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ರು ಎಲ್ಲ ಅಂಗಡಿಗಳನ್ನ ಓಪನ್ ಮಾಡಲಿಕ್ಕೆ. ಸೊ ನೋಡ್ತಾ ಇದ್ದೀರಲ್ಲ, ಇದೇ BMTC ಬಸ್ ಸ್ಟಾಪ್ ಆಪೋಸಿಟೇ ನಮಗೆ ಈ ಒಂದು ಸ್ಟ್ರೀಟ್ ನಿಮಗೆ ಕಾಣಿಸ್ತಾ ಹೋಗುತ್ತೆ. ಸೊ ನಾನಿಲ್ಲಿ ಒಂದೊಂದಾಗನೇ ತೋರಿಸ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತೀನಿ. ಸೊ ಆದಷ್ಟು ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೆಚ್ಚಿನ ಕಂಟೆಂಟ್ ವಿಡಿಯೋಗೋಸ್ಕರ. ಸೊ ಲೆಟ್ ಸ್ಟಾರ್ಟ್. ಈಗ ಒಂದೊಂದಾಗಿ ನಾನು ತೋರಿಸ್ತಾ ಹೋಗ್ತೀನಿ. ವಿಂಟರ್ ಸೀಸನ್ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ಈ ರೀತಿ ಸ್ವೆಟರ್ಸ್ ತುಂಬ ಬಂದಿದ್ವು. ಸೊ ಇದೆಲ್ಲ ನಿಮಗೆ ಅರೌಂಡು 100ಇಂದ 200 ಒಳಗೇ ಕ್ಲಿಯರ್ ಆಗೋವಂಥ ಒಂದು ಐಟಮ್ಸ್ಗಳು. ಸೊ ಇದೆಲ್ಲ ನೋಡ್ತಾ ಇರ್ಬೋದು. ಇವೆಲ್ಲ ಕೀ ಬೆಂಚಸ್, ಡಾಲ್ಸ್, ಇದೆಲ್ಲ ಶಾಪ್ಸಲ್ಲಿ ಅವೈಲೇಬಲ್ ಇರೋದು. ಸೊ ಇದಷ್ಟು ನಾನು ಕವರ್ ಮಾಡಿರೋದು ಸ್ಟ್ರೀಟಲ್ಲೇ. ವೆರೈಟಿ ಬ್ಯಾಗ್ಸ್ ಎಲ್ಲ ಅವೈಲೇಬಲ್ ಇತ್ತು. ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಬಂದಿತ್ತು. ಅದರಲ್ಲೂ ಇವಾಗ ಪಾರ್ಟಿ ತುಂಬ ಸಿಕ್ಕಾಪಟ್ಟೆ ಇರೋದ್ರಿಂದ ಪಾರ್ಟಿಗೆ ಸಂಬಂಧಪಟ್ಟಿರೋಂಥ ಪ್ರತಿಯೊಂದು ಬ್ಯಾಗ್ಸ್ ಕೂಡ ಅವೈಲೇಬಲ್ ಇತ್ತು. ಸೊ ನ್ಯೂ ಇಯರ್ ಸೆಲೆಬ್ರೇಷನ್ನು, ಕ್ರಿಸ್ಮಸ್ ಸೆಲೆಬ್ರೇಷನಲ್ಲೆಲ್ಲ ನಾವು ಪಾರ್ಟಿ ವೇರಲ್ಲಿ ಈ ರೀತಿ ಬ್ಯಾಗ್ಸ್ಗಳನ್ನ ಯೂಸ್ ಮಾಡಿದ್ರೆ ತುಂಬ ಲುಕ್ ಕಾಣುತ್ತೆ. ಸೊ ಹಾಗೆ ನಡ್ಕೊತ ಮುಂದೆ ಹೋಗ್ತಾ ಇದ್ರೆ ನಿಮಗೆ ಇಲ್ಲಿ ವಿಂಟರ್ ಸೀಸನ್ಗೆ ಟೋಪಿಗಳು ಸಮೇತ ಸಿಗ್ತಾ ಹೋಗುತ್ತೆ. 150 ರುಪೀಸ್ ಅಂತ ಹೇಳಿದರು. ಓಕೆ, ಚೆನ್ನಾಗಿತ್ತು. ಬಾರ್ಗಿನ್ ಮಾಡಿದರೆ 100 ರುಪೀಸಿಗೆ ಕೊಡ್ತಾರೆ. ಸೊ ನೀವು ನೋಡ್ತಾ ಇರ್ಬೋದು ಈ ರೀತಿ. ಈ ವಿಂಟರ್ ಸೀಸನ್ಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ತುಂಬ ಲುಕ್ ಕಾಣುತ್ತೆ ಅದನ್ನು ಹಾಕೊಂಡ್ಬಿಟ್ರೆ. ಸೊ ನೆಕ್ಸ್ಟು ಹಂಗೆ ನೋಡ್ತಾ ಹೋಗ್ತಾ ಇದ್ವಿ ಮುಂದೆ. ಸನ್ ಗ್ಲಾಸಸ್ ಆಗಿರ್ಬೋದು, ಇದೆಲ್ಲ ನಿಮಗೆ ಸ್ಟ್ರೀಟಲ್ಲೇ ಅವೈಲೇಬಲ್ ಇರೋದು. ಸೊ ತುಂಬ ಜನಕ್ಕೆ ಜಯನಗರ 5th ಬ್ಲಾಕಲ್ಲಿ ಕಲೆಕ್ಷನ್ಸ್ ಇರೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಇದನ್ನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ಯಾವ್ಯಾವ ರೀತಿ ಕಲೆಕ್ಷನ್ಸ್ ಇದೆ ಅಂತ. ಸೊ ಕ್ರಿಸ್ಮಸ್ ಆಗಿರೋದ್ರಿಂದ ಕ್ರಿಸ್ಮಸ್ ಇವೆಂಟ್ಸ್ ಎಲ್ಲ ತುಂಬ ಬಂದಿತ್ತು. ಸೊ ಇದೆಲ್ಲ ಬಂದುಬಿಟ್ಟು ನಿಮಗೆ 20 ರುಪೀಸ್ಗೆ ಅವೈಲೇಬಲ್ ಇರೋದು. ಇಲ್ಲೇನೇ ಒಂದು ಪರ್ಚೇಸ್ ಮಾಡಿದ್ರು 20 ರುಪೀಸ್ ಅಂತ ಹೇಳಿದರು. ಫುಲ್ ಪ್ಯಾಕೆ ಪರ್ಚೇಸ್ ಮಾಡಬೇಕು, ಯಾವುದೇ ಸಿಂಗಲ್ ಪೀಸ್ ಅವೈಲೇಬಲ್ ಇರೋಲ್ಲ. ಸೊ ಹಂಗೆ ಮುಂದೆ ನಡ್ಕೊತ ಹೋಗ್ತಾ ಇದ್ವಿ. ಇನ್ನೂ ಓಪನ್ಸ್ ಆಗ್ತಾ ಇತ್ತು ಅಂಗಡಿಗಳು, ಇನ್ನೂ ಜೋಡಿಸ್ತಾ ಇದ್ರು. ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ. ಜನ ಕಮ್ಮಿ ಇದ್ದಾಗಲೇ ಸ್ವಲ್ಪ ವಿಡಿಯೋನ ಚೆನ್ನಾಗಿ ಕ್ಲಿಯರಾಗಿ ಕವರ್ ಮಾಡ್ಕೊಬೇಕು ಅಂತ ಹೇಳಿಬಿಟ್ಟು. ಸೊ ಅರೌಂಡ್ ಇನ್ನೂ ಇವಾಗ ಓಪನ್ ಮಾಡ್ತಾಯಿದ್ರು. ಈ ರೀತಿ ಸ್ವೆಟರ್ಸ್ ಎಲ್ಲ ನಿಮಗೆ 200. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಬಟ್ಟೆ ಕ್ವಾಲಿಟಿ ಮಾತ್ರ ಸೂಪರ್ ಆಗಿತ್ತು. ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ನಾನು ಕೂಡ ಒಂದೆರಡನ್ನ ಪರ್ಚೇಸ್ ಮಾಡಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಈ ರೀತಿಯಲ್ಲಿ ನಿಮಗೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಬಟ್ಟೆ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ. 200 ರುಪೀಸ್ಗೆಲ್ಲ ನಮಗೆ ಈ ಥರ ಸಿಗೋದೇ ಇಲ್ಲ. ಸೊ ಬೆಸ್ಟ್ ಅನ್ನಿಸ್ತು. ನಾನು ಕೂಡ ಒಂದೆರಡನ್ನ ಪರ್ಚೇಸ್ ಮಾಡಿಕೊಂಡು ಮತ್ತೆ ಮುಂದಕ್ಕೆ ಹೋದೆ. ಸೊ ನೀವು ನೋಡ್ತಾ ಇರ್ಬೋದು ಇದೆಲ್ಲ ಬಂದುಬಿಟ್ಟು ಟಾಪ್ಸ್. ಸೊ ನಿಮಗೆ ಕುರ್ತಾ ಸೆಟ್ಟು ಸಮೇತ ಅವೈಲೇಬಲ್ ಇದೆ ಇವ್ರ ಹತ್ರ ಎಲ್ಲ. 250ಇಂದ ಸ್ಟಾರ್ಟ್ ಆಗಿ 1000ಗೆ ಎಂಡ್ ಆಗುವಂಥ ಒಂದು ಟಾಪ್ಸ್ ಮತ್ತು ಕುರ್ತೀಸು ಪೂರ ಸೆಟ್ಟು ಸಮೇತ ಅವೈಲೇಬಲ್ ಇದೆ ಇವ್ರ ಹತ್ರ. ತುಂಬ ಟಾಪ್ಸೇ ನನಗೆ ಕಲೆಕ್ಷನ್ಸು ನೋಡಿದ್ದು. ತುಂಬ ಅಂದರೆ ತುಂಬ ಟಾಪ್ಸ್ ಕಲೆಕ್ಷನ್ಸ್ ಇತ್ತು. ಸೊ ಎಲ್ಲ ಕಡೆನೂ ಒಂದೇ ರೇಟ್ ಇದೆ. ಯಾವುದೇನು ಬಾರ್ಗಿನ್ ಮಾಡೋ ಅಂಥದ್ದಿಲ್ಲ. ಎಲ್ಲ ಕಡೆನೂ 250ಇಂದನೇ ಸ್ಟಾರ್ಟ್ ಆಗೋವಂಥದ್ದು. ಸೊ ಇದೆಲ್ಲ ನಿಮಗೆ 200 ರುಪೀಸ್. ಇದು ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿದ್ವು. ಈ ರೀತಿ ಕಲೆಕ್ಷನ್ಸ್ ಅಂತ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಳಗೆಲ್ಲ ಒಂಥರ ಸ್ಮೂತಾಗಿ ಚೆನ್ನಾಗಿತ್ತು ಬಟ್ಟೆ. ಸೊ ನಾನು ಕೂಡ ಒಂದೆರಡನ್ನ ಪರ್ಚೇಸ್ ಮಾಡಿಕೊಂಡು ಹಂಗೆ ಮುಂದೆ ಹೋಗ್ತಾ ಇದ್ದೆ. ನೀವು ನೋಡ್ತಾ ಇರ್ಬೋದು. ಸೊ ಇದೆಲ್ಲ ಫಿಕ್ಸ್ ಆಗಿರುತ್ತೆ. ಯಾವುದೇ ರೀತಿ ಬಾರ್ಗಿನ್ ಮಾಡಿದ್ರು ಅವ್ರು ಬಾರ್ಗಿನ್ ಆಗಲಿಲ್ಲ. ಸೊ ಅದಕ್ಕೆ ನಾನು 200ಗೆ ಕೊಟ್ಟೆ. ಸೊ ಬಟ್ಟೆ ಕ್ವಾಲಿಟಿ ಚೆನ್ನಾಗಿತ್ತು. ಈ ರೀತಿ
ಸ್ವೆಟರ್ಸು ಸಮೇತ ಅಷ್ಟೇ. ಸೊ ಇದು ಅಷ್ಟೇ 250 ಅಂತ ಹೇಳಿದರು. ಬಾರ್ಗಿನ್ ಮಾಡಿದರೆ 200ಗೆ ಬರ್ತಾರೆ. ಇನ್ನೂ ಎಲ್ಲ ಜೋಡಿಸ್ತಾ ಇದ್ರು. ನಾವು ಒಂದು ಸ್ವಲ್ಪ ಬೇಗನೆ ಹೋಗಿರೋದ್ರಿಂದ ಇನ್ನೂ ಒಂದೊಂದಾಗಿ ಜೋಡಿಸ್ತಾ ಇದ್ರು. ಆದಷ್ಟು ವಿಡಿಯೋನ ಕವರ್ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಫಾಲೋ ಮಾಡೋದನ್ನ ಮರಿಬೇಡಿ. ತುಂಬ ಜನ ವೀಡಿಯೋನ ನೋಡ್ತೀರಾ ಆದರೆ ಸಬ್ಸ್ಕ್ರೈಬೇ ಮಾಡ್ಕೊಳ್ಳೋದಿಲ್ಲ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಸೊ ನೋಡ್ತಾ ಇರ್ಬೋದು, ನಾವು ಹಂಗೆ ಮುಂದೆ ನೋಡ್ತಾ ಹೋಗ್ತಾಯಿದ್ವಿ. ಇನ್ನೂ ಜನ ಬರ್ತಾಯಿದ್ರು ಇವಾಗ. ಸೊ ಇದೆಲ್ಲ ಬಂದುಬಿಟ್ಟು ಮೇನ್ ಜಯನಗರ ಸ್ಟ್ರೀಟ್. ಸ್ವಲ್ಪ ಒಂದು 10-11 ಆಗಿದ ತಕ್ಷಣ ಫುಲ್ಲು ಕ್ರೌಡ್ ಆಗಿಬಿಡುತ್ತೆ. ಅರೌಂಡ್ ಇದು 9 ಗಂಟೆ ಟೈಮ್ ಆಗಿತ್ತು. ಅದಕ್ಕೆ ಒಂದು ಸ್ವಲ್ಪ ಜನ ಕಮ್ಮಿ ಇದ್ರು ಅವಾಗ. ಈ ರೀತಿ ಬ್ಯಾಗ್ಸ್ಗಳೆಲ್ಲ ಅವೈಲೇಬಲ್ ಇತ್ತು. ಇದು ಅಷ್ಟೇ ಅರೌಂಡು 150, 100, 200 ಒಳಗೆ ಕ್ಲಿಯರ್ ಆಗುವಂಥ ಒಂದು ಬ್ಯಾಗ್ಸ್ಗಳು. ಸೊ ಇಲ್ಲೆಲ್ಲ ಸ್ವಲ್ಪ ಮುಂದೆ ಹೋದರೆ ನಮಗೆ ಫ್ರೂಟ್ಸು ಆ ಥರ ಎಲ್ಲ ಸಿಗುತ್ತೆ. ಸೊ ನಾನು ನೆಕ್ಸ್ಟ್ ಹಂಗೆ ಮುಂದೆ ಹೋಗ್ತಾ ಇದ್ದೆ. ಇದೆಲ್ಲ ನಾನು ಅವಾಗಲೇ ತೋರಿಸಿದ್ದಿಲ್ಲ ಶರ್ಟ್ಸು. ಸೊ ಅದೇ ರೀತಿ ವಿಂಟರ್ ಸೀಸನ್ಗೆ ಒಳ್ಳೆ ಬೆಸ್ಟ್ ಅಂತಲೇ ಹೇಳ್ಬೋದು ಈ ರೀತಿ ಶರ್ಟ್ಸ್ಗಳು. ಇವೇ ಕಲೆಕ್ಷನ್ಸ್ ತುಂಬ ಇದ್ವು ಅನ್ಕೊತೀನಿ. ಇವು ಮತ್ತು ಲೇಡೀಸ್ ಟಾಪ್ಸೇ ತುಂಬ ಕಲೆಕ್ಷನ್ ಇದ್ದಿದ್ದು. ಸೊ ಸೀಸನ್ಗೆ ತಕ್ಕಂತೆ ಶಾಪಿಂಗ್ಸ್ ನಡೀತಾ ಇರುತ್ತೆ. ನೀವು ನೋಡ್ತಾ ಇರ್ಬೋದು, ಈ ವಿಂಟರ್ ಸೀಸನ್ಗೆ ಒಳ್ಳೆ ಕಲೆಕ್ಷನ್ಸ್ ತುಂಬ ಬಂದಿದ್ದು. ಈ ರೀತಿ ಯೂಸ್ ಮಾಡಿದಾಗ ಜೀನ್ಸ್ಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನಾನು ಕೂಡ ನೋಡಿಕೊಂಡು ಮುಂದೆ ಹೋಗ್ತಾ ಇದ್ದೆ. ನಿಮಗೂ ಇಷ್ಟ ಆಗ್ಬೋದು. ಒಂದ್ಸಲ ಜಯನಗರ 5th ಬ್ಲಾಕಿಗೆ ವಿಸಿಟ್ ಮಾಡಿ. ಕಲೆಕ್ಷನ್ಸ್ ಮಾತ್ರ ಸೂಪರಾಗಿ ಬಂದಿದೆ. ಆದಷ್ಟು ಸ್ಟ್ರೀಟಲ್ಲೇ ಪರ್ಚೇಸ್ ಮಾಡಿ. ಸ್ಟ್ರೀಟಲ್ಲಾದರೆ ನಿಮಗೆ ಬಾರ್ಗಿನ್ ಮಾಡ್ತಾರೆ. ಯಾವುದೇ ರೀತಿ ಶಾಪಲ್ಲಿ ಹೋದರೆ ನಿಮಗೆ ಡಿಸ್ಕೌಂಟ್ ಅಂತ ಹೇಳ್ತಾರೆ, ಬಟ್ ಯಾವುದೇ ರೀತಿ ಬಾರ್ಗಿನ್ ಇರೋದಿಲ್ಲ. ಬಟ್ ಇವ್ರ ಹತ್ರ ಎಲ್ಲ ಬಾರ್ಗಿನ್ ಮಾಡಿಸ್ಬೋದು. ಇವಾಗ ಕ್ರಿಸ್ಮಸ್ ಸೀಸನ್ ಆಗಿರೋದ್ರಿಂದ ಆಲ್ಮೋಸ್ಟ್ ಅಲ್ಲೆಲ್ಲ ಪಾರ್ಟಿ ವೇರ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು. ನಿಮಗೆ ತೋರಿಸ್ತಾ ಹೋಗ್ತೀನಿ. ಪಾರ್ಟಿ ವೇರ್ ಡ್ರೆಸ್ಸಸ್ ಎಲ್ಲ ಕವರ್ ಮಾಡಿದ್ದೀನಿ ನಾನು. ಸೊ ಇದೆಲ್ಲ ಬಂದ್ಬಿಟ್ಟು ಸ್ಟ್ರೀಟು. ನಾನು ಮತ್ತೆ ನೆಕ್ಸ್ಟು ಒಂದು ಕಾಂಪ್ಲೆಕ್ಸ್ ಒಳಗೆ ಹೋಗ್ಬಿಟ್ಟು ವಿಡಿಯೋ ಕವರ್ ಮಾಡಿದ್ದೀನಿ. ಅಲ್ಲಿ ಮಾತ್ರ ನಿಮಗೆ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ, ಒಂದಾದ್ಮೇಲೆ ಒಂದು ಕಲೆಕ್ಷನ್ಸು. ಸೊ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತೀನಿ. ಸೊ ನಿಮಗೆ ಪಾರ್ಟಿ ವೇರ್ ಡ್ರೆಸ್ಸಸ್ ಎಲ್ಲ ಅವೈಲೇಬಲ್ ಇದೆ. ಸೊ ನಾನು ಅದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಇದೆಲ್ಲ ನಿಮಗೆ ಆಲ್ಮೋಸ್ಟ್ ಸ್ಟ್ರೀಟಲ್ಲಿ ಇದೆಲ್ಲ ಬಂದ್ಬಿಟ್ಟು 10 ರೂಪೀಸ್, 5, 10, 20 ರೂಪೀಸಲ್ಲೇ ಕ್ಲಿಯರ್ ಆಗೋವಂಥ ಒಂದು ಪ್ರಾಡಕ್ಟ್ಸ್ ಇವೆಲ್ಲ. ಸೊ ನೀವು ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ಅಲ್ಲಿ ಹೆಣ್ಮಕ್ಳಿಗೆ ಎಲ್ಲೋದ್ರೆ ಹೆಣ್ಮಕ್ಳಿಗೆ ಸಿಗುತ್ತೆ, ಗಂಡು ಮಕ್ಳಿಗೆ ಕಮ್ಮಿ. ಆಲ್ಮೋಸ್ಟ್ ಅಲ್ಲೆಲ್ಲ ಹೆಣ್ಮಕ್ಳೇ ಶಾಪಿಂಗ್ ಮಾಡೋದ್ರಿಂದ ತುಂಬ ಕಡೆ ಹೆಣ್ಮಕ್ಳಿಗೆ ಕಲೆಕ್ಷನ್ ಸಿಕ್ಕಾಪಟ್ಟೆ ಇರುತ್ತೆ. ನಾನು ಓಲ್ಡ್ ವಿಡಿಯೋದಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಆದಷ್ಟು ವೀಡಿಯೋಸ್ಗಳನ್ನ ನೋಡಿ ಅಂತ ಕೇಳ್ಕೊತೀನಿ. ಈ ರೀತಿ ಎಲ್ಲ ಗೊಂಬೆಗಳೆಲ್ಲ ಇದ್ವು. ಇದೆಲ್ಲ ರೋಬೋಟ್ ಸಿಸ್ಟಮ್ ಅಂತೆ. ನಾನು ಸುಮ್ಮನೆ ನೋಡ್ಕೊಂಡು ಬಂದೆ. ಚೆನ್ನಾಗಿತ್ತು, ನೋಡಲಿಕ್ಕೆ ಮಾತ್ರ ಸೂಪರಾಗಿತ್ತು. ಪರ್ಚೇಸ್ ಮಾಡೋ ಇದಿದ್ದರೆ ದಯವಿಟ್ಟು ಜಯನಗರಕ್ಕೆ ಒಂದು ಸಲ ಹೋಗಿ ವಿಸಿಟ್ ಮಾಡಿ. ನಿಮಗೂ ಕಲೆಕ್ಷನ್ಸ್ ಇಷ್ಟ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಇನ್ನೂ ಶಾಪ್ಸ್ ಓಪನ್ ಆಗ್ತಾ ಇದೆ, ಇನ್ನೂ ಓಪನ್ ಆಗ್ತಾ ಇರಲಿಲ್ಲ. ಸೊ ನೆಕ್ಸ್ಟು ಹಂಗೆ ಮುಂದೆ ಸಾಕ್ತಿರ್ಬೇಕಾದ್ರೆ ಈ ರೆಡಿ ಫ್ಲವರ್ಸ್ದೊಂದು ಕಾಣಿಸು. ಸಿಕ್ಕಾಪಟ್ಟೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದು ಯೆಲ್ಲೋ ಕಲರ್ದು. ಸೊ ತಗೋಬೇಕು ಅಂತ ಆಸೆ ಇತ್ತು, ಬಟ್ ಬಜೆಟ್ ಇರಲಿಲ್ಲ, ಸುಮ್ಮನೆ ಬಂದುಬಿಟ್ಟೆ. ಸೊ ನೆಕ್ಸ್ಟ್ ಟೈಮ್ ಹೋದರೆ ಖಂಡಿತ ಪರ್ಚೇಸ್ ಮಾಡ್ತೀನಿ ನಾನು ಅದನ್ನು. ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಫ್ಲವರ್. ಒಂಥರ ಶೋಗೆ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಇದು ಅಷ್ಟೇ 2 ಪಾರ್ಟ್ಸ್ ಆ ಕಡೆ ಈ ಕಡೆ, ಏನೋ ಒಂಥರ ಮನೆ ಫುಲ್ಲು ಲುಕ್ಕ ಕಾಣುತ್ತೆ ಆ ರೀತಿ ಪಾರ್ಟ್ಸ್ಗಳನ್ನ ಇಟ್ಟಾಗ. ನೋಡ್ತಾ ಇರ್ಬೋದು ನೀವು. ಸಿಕ್ಕಾಪಟ್ಟೆ ಈ ಯೆಲ್ಲೋ ಕಲರ್ಸು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದನ್ನಪ್ಪ ನಾನು ರೇಟ್ ಕೇಳಿಲ್ಲ, ಬಿಕಾಸ್ ನನ್ನ ಹತ್ರ ಅಷ್ಟು ಬಜೆಟ್ ಇರಲಿಲ್ಲ. ಅದಕ್ಕೋಸ್ಕರ ನಾನು ರೇಟ್ ಕೇಳಿಲ್ಲ, ಸುಮ್ಮನೆ ಜಸ್ಟ್ ವೀಡಿಯೋನ ಕವರ್ ಮಾಡ್ಕೊಂಡು ಬಂದಿದ್ದೀನಿ. ನಿಮಗೆ ಲೈಕ್ ಅನಿಸಿದ್ರೆ ದಯವಿಟ್ಟು ಹೋಗಿ ಜಯನಗರದಲ್ಲಿ ಅವೈಲೇಬಲ್ ಇರುತ್ತೆ, ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಇವೆಲ್ಲ ಚಿಕ್ಕ ಚೆನ್ನಾಗಿದೆ, ಒಳ್ಳೆ ಒಂಥರ ಶೋಗೆಲ್ಲ ಸಖತ್ತಾಗಿ ಕಾಣುತ್ತೆ. ಸೊ ಮನೆ ಡೆಕೋರೇಟ್ಗೆಲ್ಲ ಬೇಕಾಗಿರೋಂಥ ಐಟಮ್ಸ್ ಎಲ್ಲ ಸಿಗುತ್ತೆ. ಒಂದು ಸಲ ಹೋಗಿ ವಿಸಿಟ್ ಮಾಡಿ. ಸೊ ನೆಕ್ಸ್ಟ್ ನಾನಿವಾಗ ಹಾಗೆ ಮುಂದೆ ಹೋಗ್ತಾ ಇದ್ರೆ ನಿಮಗೆ ಇದು ಬಂದುಬಿಟ್ಟು ಫುಲ್ಲು ತರಕಾರಿ ಸ್ಟ್ರೀಟ್ ಆಗಿರುತ್ತೆ. ಸೊ ಇನ್ನೂ ಓಪನ್ ಆಗ್ತಾ ಇತ್ತು ತರಕಾರಿ, ಇನ್ನೂ ಯಾವುದು ಓಪನ್ ಆಗಿರಲಿಲ್ಲ ಅಷ್ಟೊಂದು. ಸೊ ಇದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದೆಲ್ಲ ಬಂದುಬಿಟ್ಟು ತರಕಾರಿ, ಏನೆಲ್ಲ ತರಕಾರಿ ಸಿಗುತ್ತೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಜಸ್ಟ್ ಇವಾಗ ಓನ್ಲಿ ಫಾರ್ ಶಾಪಿಂಗ್. ಹಂಗೆ ರೋಡ್ ಸೈಡಲ್ಲಿ ಒಂದು ಸ್ವಲ್ಪ ಇತ್ತು, ಹುಣ್ಸೆಕಾಯಿ ಸಮೇತ ಮಾರ್ತಾಯಿದ್ರು. ನಮ್ಮ ಕಡೆ ಎಲ್ಲ ಫ್ರೀಯಾಗಿ ಸಿಗುತ್ತೆ, ಇಲ್ಲೆಲ್ಲ ಹುಣ್ಸೆಕಾಯಿ ಸಮೇತ ಮಾರ್ತಾಯಿದ್ರು. ಜಸ್ಟ್ ಇದು ರೋಡ್ ಸೈಡ್ ಇರೋ, ಅದಕ್ಕೆ ಒಂದು ಸಪ್ರೇಟ್ ಇದಿದೆ. ಸೊ ಅಲ್ಲೋಗಿ ವಿಡಿಯೋ ಕವರ್ ಮಾಡ್ಕೊಂಬರಬೇಕು. ಸೊ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಯಾವ್ಯಾವ ರೀತಿ ತರಕಾರಿ ಇದೆ ಅಂತ. ಸೊ ನೋಡ್ಬಿಟ್ಟು ಫುಲ್ಲು ಗ್ರ್ಯಾಂಡಾಗಿರೋವಂಥ ಒಂದು ಶೂಸ್ ಅವೈಲೇಬಲ್ ಇತ್ತು.
ಇದು ಅಷ್ಟೇ ತುಂಬ ಚೆನ್ನಾಗಿತ್ತು. ಇದು 200 ಸ್ಟಾರ್ಟ್ ಆಗುತ್ತೆ ಅಂದರು, ಅಪ್ ಟು 1000 ರೂಪಿ ಒಳಗೆ. ಒಂದೊಂದು ಪ್ರೈಸ್, ಒಂದೊಂದು ಡಿಸೈನ್ ಮೇಲೆ ಒಂದೊಂದು ಪ್ರೈಸ್ ಇದೆ. ಸೊ ನೀವು ನೋಡ್ತಾ ಇರ್ಬೋದು, ಇದೆಲ್ಲ ಆಲ್ಮೋಸ್ಟ್ ಆಲ್ ನಾರ್ತ್ ಇಂಡಿಯನ್ಸ್ ಯೂಸ್ ಮಾಡೋವಂಥ ಒಂದು ಸ್ಲಿಪ್ಪರ್ಸ್ಗಳಾಗಿರುತ್ತೆ. ಶೂಸ್ ಚೆನ್ನಾಗಿದ್ವು, ಒಳ್ಳೆ ಡಿಸೈನಾಗಿ ಚೆನ್ನಾಗಿ ಮಾಡಿದ್ರು. ನೆಕ್ಸ್ಟ್ ಹಂಗೆ ಮುಂದೆ ಸಾಕ್ತಾ ಇದ್ರೆ ನಿಮಗೆ ಕಪ್ಸ್, ಕಾಫಿ ಕಪ್ಸು ಮತ್ತು ಪಿಂಗಾಣಿ ಐಟಮ್ಸ್ ಎಲ್ಲ ಅವೈಲೇಬಲ್ ಇದೆ. ನೀವು ನೋಡ್ತಾ ಇರ್ಬೋದು, 200ಗೆ 4 ಪೀಸ್ ಅಂತ ಹೇಳಿದ್ರು, ಪರ್ ಪೀಸ್ 50 ರುಪೀಸು. ನೀವು ನೋಡ್ತಾ ಇದ್ದೀರಾ, 200ಗೆ 4 ಪೀಸಸ್ ಅಂತ ಹೇಳಿದರು. ನಾವೆಲ್ಲ ನೋಡಿ ತುಂಬ ವೆರೈಟಿ ಕಲರ್ಸಿಂದ ಎಲ್ಲ ಮಾಡಿದರು, ಡಿಸೈನಿಂದ ಎಲ್ಲ ಮಾಡಿದರು. ನಾ ಹಾಗೆ ನೋಡ್ಕೊಂಡು ಮುಂದೆ ಬಂದೆ. ಸೊ ತುಂಬ ತುಂಬ ಇದು ಬಂದಿತ್ತು. ಮತ್ತು ಇದು ನೆಕ್ಸ್ಟ್ ಊದ್ಬತ್ತಿ ಸಿಕ್ಸೋದು, ಇದು ಸಮೇತ ಅಷ್ಟೇ ಚೆನ್ನಾಗಿತ್ತು. ಈ ರೀತಿ ನೀವು ಪೂಜೆ ಐಟಮ್ಸ್ಗಳೆಲ್ಲ ತೊಗೋಬೋದು, ಎಲ್ಲ ಮಣ್ಣಿಂದನೇ ಮಾಡಿರೋ ಅಂಥ ಒಂದು ಐಟಮ್ಸು. ಸೊ ನೆಕ್ಸ್ಟ್ ನಾವಿಲ್ಲಿ ಉಪ್ಪಿನಕಾಯಿ ಮತ್ತು ಉಪ್ಪನ್ನು ಸ್ಟೋರ್ ಮಾಡೋ ಅಂಥ ಒಂದು ಪಿಂಗಾಣಿ ಐಟಮ್ಸ್ಗಳು ಸಮೇತ ಇದ್ವು. ಇವು ಅಷ್ಟೇ ತುಂಬ ಚೆನ್ನಾಗಿತ್ತು, ದೊಡ್ಡದೆಲ್ಲ ಇತ್ತು. ನಾನು ಹಂಗೆ ನೋಡ್ಕೊಂಡು ನೋಡಿ ಇನ್ನೂ ಓಪನ್ ಆಗ್ತಾ ಇದೆ ಶಾಪ್ಸು. ಸೊ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಅಲ್ಲಿ ಟಾಪ್ಸ್ಗಳೇ ಸಿಕ್ಕಾಪಟ್ಟೆ ಇದ್ವು ಕಲೆಕ್ಷನ್ಸು. ಸಿಕ್ಕಾಪಟ್ಟೆ ಟಾಪ್ಸ್ ಅಂದರೆ ಎಲ್ಲಿ ನೋಡಿದ್ರೆ ಬರೀ ಟಾಪ್ಸೇ ಕಾಣಿಸ್ತಾ ಇತ್ತು. ಟಾಪ್ಸ್ ಕಲೆಕ್ಷನ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಇಷ್ಟ ಆಯ್ತವ್ರು ಒಂದ್ಸಲ ಹೋಗಿ ವಿಸಿಟ್ ಮಾಡಿ. ನೆಕ್ಸ್ಟ್ ಇದೆಲ್ಲ ಬಂದ್ಬಿಟ್ಟು ಮೇಕಪ್. ಇದು ಅಷ್ಟೇ, ಇದು ಅರೌಂಡ್ ಒಂದು 10 ರುಪೀಸಿಂದ ಸ್ಟಾರ್ಟ್ ಆಗಿ 1000 ರುಪೀಸ್ವರೆಗೂ ಇದೆ ಅಂತ ಹೇಳಿದರು. ಅದೆಲ್ಲ ಐ ಮೇಕಪ್ಗೆ ಸಂಬಂಧಪಟ್ಟಿರೋಂಥ ಒಂದು ಪ್ರಾಡಕ್ಟ್ಸು. ನೆಕ್ಸ್ಟು ಇದೆಲ್ಲ ವಿಂಟರ್ ಸೀಸನ್ಗೆ ಸಂಬಂಧಪಟ್ಟಿರೋದು, ಇದೆಲ್ಲ ನೈಟ್ ವೇರ್ ಡ್ರೆಸ್ಸಸ್ಸು. ಸೊ ನೆಕ್ಸ್ಟ್ ನಾನು ಇವಾಗ ವಿಸಿಟ್ ಮಾಡ್ತಿದ್ದೀನಿ ಬಿಗ್ಗೆಸ್ಟ್ ಕಾಂಪ್ಲೆಕ್ಸ್ ಫಾರ್ ಜಯನಗರ. ಸೊ ಕಾಂಪ್ಲೆಕ್ಸ್ ಒಳಗೆ ಹೋಗಿ ತೋರಿಸ್ತೀನಿ ಯಾವ್ಯಾವೆಲ್ಲ ಕಲೆಕ್ಷನ್ಸ್ ಇದೆ ಅಂತ. ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಇದಕ್ಕಿಂತ ಚೆನ್ನಾಗಿರೋ ಕಲೆಕ್ಷನ್ಸ್ ನಿಮಗೆ ಕಾಂಪ್ಲೆಕ್ಸ್ ಒಳಗಿದೆ. ಸೊ ನೋಡ್ತಾ ಇರ್ಬೋದು, ಈ ರೀತಿ ಎಲ್ಲ ಹಾಕಿದ್ರು. ಸೊ ನಾನಿವಾಗ ಹೋಗ್ತಾಯಿದ್ದೀನಿ ಕಾಂಪ್ಲೆಕ್ಸ್ ಒಳಗೆ ತೋರಿಸ್ತೀನಿ ಯಾವ್ಯಾವ ರೀತಿ ಇದೆ ಅಂತ. ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಪಾರ್ಟಿ ವೇರ್ ಡ್ರೆಸ್ಸಸ್ ಎಲ್ಲ ತುಂಬ ಇದೆ ಕಾಂಪ್ಲೆಕ್ಸ್ ಒಳಗೆ. ಸೊ ಎಲ್ಲಿ ನೋಡಿದ್ರು ಬರೀ ಬಟ್ಟೆನೇ ಕಾಣಿಸ್ತಾ ಇತ್ತು. ಬಟ್ಟೆ, ಶೂಸು, ಚೊಪ್ಲಿ ಪ್ರತಿಯೊಂದು ಸಿಗುವಂಥ ಒಂದು ಬಿಗ್ಗೆಸ್ಟ್ ಕಾಂಪ್ಲೆಕ್ಸ್ ಇದು ನಮ್ಮ ಜಯನಗರದಲ್ಲಿದೆ. ಸೊ ನಿಮಗೆ ನೋಡಿ, ಅದಷ್ಟು ಏನಿದೆ ಅದಷ್ಟು ಸ್ಟ್ರೀಟೇ ಫುಲ್ಲು ನಮಗೆಲ್ಲ ಬಟ್ಟೆ, ಚೊಪ್ಲಿ ಎಲ್ಲ ನಮ್ಗೆ ಆಲ್ಮೋಸ್ಟ್ ಅಲ್ಲಿ ಶಾಪಿಂಗಲ್ಲೇ ಸಿಗೋವಂಥ ಒಂದು ಕಾಂಪ್ಲೆಕ್ಸ್ ಇದು. ನಾನು ಹಂಗೆ ಹೋಗ್ತಾ ಇದ್ದೀನಿ. ಸೊ ಇವಾಗ ನಾನು ಒಳಗೆ ಹೋಗ್ತೀನಿ ಬನ್ನಿ. ಸೊ ನೋಡ್ತಾ ಇರ್ಬೋದು, ಇದೆ ಎಂಟ್ರಿ. ಸೊ ಜಯನಗರ ಕಾಂಪ್ಲೆಕ್ಸ್, ಶಾಪಿಂಗ್ ಕಾಂಪ್ಲೆಕ್ಸ್. ಸೊ ನಾವೆಲ್ಲೋಗಿ ಎಲ್ಲಿ ಬರ್ತೀವಿ ಅಂತಲೇ ಗೊತ್ತಾಗಲ್ಲ, ಆ ರೀತಿ ಇತ್ತು ಕಲೆಕ್ಷನ್ಸ್ ಮಾತ್ರ. ಸಿಕ್ಕಾಬಟ್ಟೆ ಕಲೆಕ್ಷನ್ ಬಂದಿತ್ತು. ಈಗ ಆಲ್ಮೋಸ್ಟ್ ಎಲ್ಲ ಈಗ ಪ್ರತಿಯೊಂದು ಫೆಸ್ಟಿವಲ್ ಸ್ಟಾರ್ಟ್ ಆಗುತ್ತೆ ಇನ್ಮೇಲಿಂದ. ಈಗ ನ್ಯೂ ಇಯರ್ ಮತ್ತು ಕ್ರಿಸ್ಮಸ್ ಅಂದರೆ ಹೇಳೋ ಆಗಿಲ್ಲ, ಅಷ್ಟು ಪಾರ್ಟಿ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಎಲ್ಲ ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಬಂದಿತ್ತು. ಆಲ್ಮೋಸ್ಟ್ ಬ್ಯಾಗ್ಸ್ ಎಲ್ಲ ಸಿಕ್ಕಾಬಟ್ಟೆ ಗ್ರ್ಯಾಂಡಾಗಿ ಬಂದಿತ್ತು. ಮತ್ತು ಆಲ್ಮೋಸ್ಟ್ ಅಲ್ಲೆಲ್ಲ ಪಾರ್ಟಿ ವೇರ್ಗಳೇ. ಸೊ ನೀವು ನೋಡ್ತಾ ಇರ್ಬೋದು, ಬ್ಯಾಗ್ಸ್ ಎಲ್ಲ ಎಷ್ಟೊಂದೆಲ್ಲ ಜೋಡಿಸಿದ್ರು ಅಂದರೆ ಏನೋ ಒಂಥರ ದೊಡ್ಡ ಮಾರ್ಕೆಟ್ಗೆ ಬಂದಿರೋ ಫೀಲ್ ಆಗೋದು ನನಗೆ. ಬಟ್ ಆ ಥರ ಇದೆ ಅದು ಕಾಂಪ್ಲೆಕ್ಸು, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೀವು ಒಂದ್ಸಲ ಹೋಗಿ ವಿಸಿಟ್ ಮಾಡಿ ನೋಡಿ. ಈ ರೀತಿ ಪಾರ್ಟಿ ಬ್ಯಾಗ್ಸ್ ಎಲ್ಲ ಸಿಕ್ಕಾಪಟ್ಟೆ ಇತ್ತು. ಇದೆಲ್ಲ ಶಾಪ್ಸು. ಒಳಗೆ ಹೋಗ್ತಾ ಇದ್ರೆ ಯಾವ ಕಡೆ ಬರ್ತೀವಿ ಅಂತಲೇ ಗೊತ್ತಾಗೋದಿಲ್ಲ, ಆ ರೀತಿ ಇತ್ತು. ಸೊ ಆದಷ್ಟು ವಿಡಿಯೋನ ಕವರ್ ಮಾಡಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತೀನಿ. ನೋಡ್ತಾ ಹೋಗಿ, ನೀವು ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ನಾನು ಆದಷ್ಟು ವಿಡಿಯೋನ ಕವರ್ ಮಾಡಿದ್ದೀನಿ ನೋಡಿ. ಇದೆಲ್ಲ ಬ್ಯಾಗ್ಸು. ಸೊ ನೆಕ್ಸ್ಟ್ ಹಂಗೆ ಮುಂದೆ ಹೋಗ್ತಿರೋ ನಿಮಗೆ ಯಾವ ಕಡೆ ಕಣ್ಣಾಡಿಸಿದ್ರು ಸಮೇತ ಏನಾದರೂ ಒಂದು ಕಾಣಿಸುತ್ತೆ. ಆ ರೀತಿ ಇದೆ ಅದು ಕಾಂಪ್ಲೆಕ್ಸು. ಪ್ರತಿಯೊಂದು ಬಟ್ಟೆ ಮೇಲೂ ಅವರು ಪ್ರೈಸ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದಾರೆ ಅವರು. ಇದೆಲ್ಲ ನೋಡಿಬಿಟ್ಟು ಇದೆಲ್ಲ ಬಂದುಬಿಟ್ಟು ಪಾರ್ಟಿ ವೇರ್ ಡ್ರೆಸ್ಸಸ್ ನೋಡಿ ಯಾವ ರೀತಿ ಇದೆ ಅಂತ. ಸಿಕ್ಕಾಪಟ್ಟೆ ಕಲೆಕ್ಷನ್ ಬಂದಿತ್ತು. ದಯವಿಟ್ಟು ಜಯನಗರ ವಿಸಿಟ್ ಮಾಡಿ. ಯಾವುದಾದ್ರೂ ಶಾಪಿಂಗ್ಸ್ ಮಾಡಬೇಕು ಅಂತ ಇವಾಗ ಅನಿಸಿದ್ರೆ ದಯವಿಟ್ಟು ಬೆಸ್ಟ್ ಅಂತಲೇ ಹೇಳ್ಬೋದು ಜಯನಗರಕ್ಕೆ ಹೋಗಿ. ಸೊ ಜಯನಗರದಲ್ಲಿ ಒನ್ ಆಫ್ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ನಿಮಗೆ ಪಾರ್ಟಿ ವೇರ್ ಡ್ರೆಸ್ಸಸ್ ಎಲ್ಲ ತುಂಬ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. ನಾನು ಕೂಡ ಸಿಕ್ಕಾಪಟ್ಟೆ ನೋಡ್ಕೊಂಬಂದೆ ಕಲೆಕ್ಷನ್ಸ್ ಮಾತ್ರ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿತ್ತು ನೋಡಿ. ಅಲ್ಲಿ ನೋಡ್ತಾ ಇರ್ಬೋದು ನೀವು, ಮೇಲ್ಗಡೆ ಎಲ್ಲ ಪಾರ್ಟಿ ವೇರ್ ಡ್ರೆಸ್ಸಸ್ನ ಅವರು ಶೋ ಮಾಡಿ ಹಾಕಿದ್ದಾರೆ. ಇದೆಲ್ಲ ಬಂದುಬಿಟ್ಟು ಸ್ಲಿಪ್ಪರ್ಸು ಅಷ್ಟೇ. ನಿಮಗೆ 100 ರುಪೀಸು, 200 ಇಷ್ಟೇ, ಅದ್ರ ಮೇಲಂತೂ ಹೋಗಲ್ಲ. 300 ಲಾಸ್ಟ್. ನನ್ನ ಪ್ರಕಾರ ನೀವೆಷ್ಟೇ ಗ್ರ್ಯಾಂಡಾಗಿರೋ ಸ್ಲಿಪ್ಪರ್ಸ್ ತೊಗೊಂಡ್ರು ಇಲ್ಲಿ 300 ಲಾಸ್ಟ್. ಅದ್ರ ಮೇಲಂತೂ ಹೋಗೋಕ್ಕೆ ಚಾನ್ಸೇ ಇಲ್ಲ. ಅಷ್ಟು ಕಮ್ಮಿ ಬಜೆಟಲ್ಲಿ ಸಿಗೋವಂಥ ಒಂದು ಸ್ಲಿಪ್ಪರ್ಸು. ನೀವು ಎಲ್ಲಿ ಕಣ್ಣಾಡಿಸಿದ್ರು ಸಮೇತ ಏನಾದರೂ ಒಂದು ಕಾಣಿಸುತ್ತೆ. ಅಷ್ಟು ಚೆನ್ನಾಗಿತ್ತು ಕಾಂಪ್ಲೆಕ್ಸ್ ಮಾತ್ರ. ಸಿಕ್ಕಾಬಟ್ಟೆ ಬರೀ ಆಲ್ಮೋಸ್ಟ್ ಅಲ್ಲೆಲ್ಲ ಹೆಣ್ಮಕ್ಳೇ ತುಂಬ್ಕೊಂಡಿದ್ರು. ಈಗ ಹೆಣ್ಮಕ್ಳೇ ತುಂಬ ಜನ ಶಾಪಿಂಗ್ ಮಾಡೋದ್ರಿಂದ ಅಲ್ಲಿ ಕಲೆಕ್ಷನ್ ಸಮೇತ ಲೇಡೀಸ್ಗೆ ಇತ್ತು. ಸೊ ಅದರಿಂದ ತುಂಬ ಜನ ಲೇಡೀಸೇ ಇದ್ದರು.
ನೀವು ನೋಡ್ತಾ ಇರ್ಬೋದು. ಇದೆಲ್ಲ ಬಂದುಬಿಟ್ಟು ಲೇಡೀಸ್ ಸ್ಲಿಪ್ಪರ್ಸ್. ಶೂಸ್ ಕೂಡ ಡಿಫ್ರೆಂಟಾಗಿ ಶೂಸ್ ಅವೈಲೇಬಲ್ ಇತ್ತು. ಇದೆಲ್ಲ ಬಂದುಬಿಟ್ಟು ನಿಮಗೆ ವಿಂಟರ್ ಸೀಸನ್ ಸ್ವೆಟರ್ಸು, ರಗ್ಗು ಮತ್ತು ಬೆಡ್ಶೀಟ್ ಎಲ್ಲ ಅವೈಲೇಬಲ್ ಇತ್ತು. ಸೊ ಹಂಗೆ ನೋಡ್ಕೊತ ಮುಂದೆ ನೋಡ್ತಾ ಹೋಗ್ತಾ ಇದ್ವಿ. ಪ್ರತಿಯೊಂದು ಸಿಗುತ್ತೆ. ನೀವು ಯಾವ್ದು ಸಿಗುತ್ತೆ ಯಾವುದಿಲ್ಲ ಅಂತಲೇ ನಮಗೆ ಯೋಚನೆ ಮಾಡೋಕ್ಕೆ ಟೈಮ್ ಸಿಗೋದಿಲ್ಲ, ಆ ರೀತಿ ಕಾಣಿಸ್ತಾ ಹೋಗುತ್ತೆ. ನಿಮಗೆ ಕಲೆಕ್ಷನ್ಸ್ ಇಷ್ಟ ಆಗ್ಬೋದು, ದಯವಿಟ್ಟು ಒಂದ್ಸಲ ವಿಸಿಟ್ ಮಾಡಿ. ನೋಡಿ ಪಾರ್ಟಿ ವೇರ್ ಡ್ರೆಸ್ಸಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ನೋಡಿ, ನಾನು ಆದಷ್ಟು ವಿಡಿಯೋನ ಸ್ವಲ್ಪ ದೂರದಿಂದನೇ ಕ್ಯಾಪ್ಚ್ ಮಾಡಿದ್ದೀನಿ. ಇದೆಲ್ಲ ಬಂದುಬಿಟ್ಟು ಆಫೀಸ್ ವೇರ್ ಡ್ರೆಸ್ಸಸ್ಸು. ಇವೆಲ್ಲ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇತ್ತು. ನಿಮ್ಗೆ ಸೈಜ್ ಎಲ್ಲ ಅವೈಲೇಬಲ್ ಇದೆ. ಸೈಜಿನ ಮಾತ್ರ ಯಾವುದೇ ಟೆನ್ಷನ್ ಇಲ್ಲ. ಅಪ್ ಟು 5XL ಅವೈಲೇಬಲ್ ಇರುತ್ತೆ. ಒಂದು ಸಲ ವಿಸಿಟ್ ಮಾಡಿ ನೋಡಿ. ಪಾರ್ಟಿ ವೇರ್ ಡ್ರೆಸ್ಸಸ್ ನೋಡಿ ಯಾವ ರೀತಿ ಇದೆ ಅಂತ. ನಿಮಗೆ ಗ್ರ್ಯಾಂಡಾಗಿ ಬೇಕು ಅಂದ್ರೆ ಸಮೇತ ಗ್ರ್ಯಾಂಡಲ್ಲೂ ಸಮೇತ ಡ್ರೆಸ್ಸಸ್ ಅವೈಲೇಬಲ್ ಇದೆ. ಇಲ್ಲ ನಮಗೆ ನಾರ್ಮಲಾಗಿದ್ದರೆ ಸಾಕು, ಪಾರ್ಟಿಗೆಲ್ಲ ಹೋಗೋ ಥರ ನಾರ್ಮಲ್ ಪಾರ್ಟಿ ಡ್ರೆಸ್ ಬೇಕು ಅಂದರೆ ಅವು ಸಮೇತ ಅವೈಲೇಬಲ್ ಇದೆ. ನೀವು ಯಾವ ರೀತಿ ಕಲೆಕ್ಷನ್ಸ್ ಕೇಳುತ್ತೋ ಅದೇ ರೀತಿ ಕಲೆಕ್ಷನ್ಸ್ನ ಅವರು ತೋರಿಸ್ಕೊಡ್ತಾರೆ ನಿಮಗೆ. ಬಟ್ ಒಂದಲ್ಲ ಅಂದರೆ 2 ಶಾಪಲ್ಲಿ ವಿಸಿಟ್ ಮಾಡಿ. ಸಿಕ್ಕಾಪಟ್ಟೆ ಶಾಪ್ಸ್ ಇದೆ, ಒಂದೇ ಅಂತಲ್ಲ. ಅರೌಂಡ್ ಒಂದು 300+ ಇರ್ಬೋದು ಅಂದ್ಕೊತೀನಿ ಈ ಕಾಂಪ್ಲೆಕ್ಸಲ್ಲಿ. ಅಷ್ಟು ಶಾಪ್ಸ್ ಇದ್ದಾವೆ. ಪ್ರತಿಯೊಂದು ಶಾಪಲ್ಲೂ ಡ್ರೆಸ್ಸೇ ಜಾಸ್ತಿ, ಡ್ರೆಸ್ಸು ಮೆಟೀರಿಯಲ್ಸ್ ಪ್ರತಿಯೊಂದು ಸಿಗುತ್ತೆ. ನಿಮಗೆ ಏನೇನು ಬೇಕೋ ಎಲ್ಲ ಅವೈಲೇಬಲ್ ಇರೋವಂಥ ಒಂದು ಕಾಂಪ್ಲೆಕ್ಸ್ ಇದು. ಸೊ ನೋಡ್ತಾ ಇರ್ಬೋದು ಸ್ಲಿಪ್ಪರ್ಸ್ ಎಲ್ಲ ಎಷ್ಟೆಲ್ಲ ಕಲೆಕ್ಷನ್ಸ್ ಇದೆ ಅಂತ. ಎಲ್ಲ ಇದು ನಿಮಗೆ 300 ಅಷ್ಟೇ. 300 ಮೇಲೆ ಜಾಸ್ತಿ ಯಾವುದೂ ಹೋಗೋದೇ ಇಲ್ಲ. ನಾನು ಆವಾಗಲೇ ಹೇಳಿದೆ 300 200 ಇದೆಲ್ಲ ಚಿಕ್ಕ ಮಕ್ಕಳು ಸ್ಲಿಪ್ಪರ್ಸು. ಇವು ಅಷ್ಟೇ 100 200 ಒಳಗೆ ಏನೋ ಇರುತ್ತೆ. ಯಾವುದು 300 ಮೇಲೆ ಸ್ಲಿಪ್ಪರ್ ಹೋಗೋ ಚಾನ್ಸಸ್ಸೇ ಇಲ್ಲ, ತುಂಬ ಕಡಿಮೆ. ನೀವು ನೋಡ್ತಾ ಇರ್ಬೋದು, ಏನೇ ಪರ್ಚೇಸ್ ಮಾಡಿದ್ರೆ ನಿಮಗೆ 300 ಅಷ್ಟೇ. ಇವೆಲ್ಲ ಶೂಸ್. ಇಲ್ಲಿ ನೋಡಿ, ಇವೆಲ್ಲ ಹೆವಿ ಪಾರ್ಟಿ ಡ್ರೆಸ್ಸಸ್ ನೋಡ್ತಾ ಇರ್ಬೋದು. ಈ ರೀತಿ ಬೇಕು ಅಂದರೆ ಈ ರೀತಿ ಸಮೇತ ಇದೆ. ಇವೆಲ್ಲ ಬಂದುಬಿಟ್ಟು ಸಿಂಪಲ್ ಆಗೋ ಸಮೇತ ಜೋಡಿಸಿದ್ದಾರೆ ನೋಡಿ. ನಾವು ಸಿಂಪಲಾಗಿ ತೋರಿಸ್ತಾ ಹೋಗ್ತೀನಿ. ಈ ರೀತಿ ಪಾರ್ಟಿ ಡ್ರೆಸ್ಸಸ್ ಎಲ್ಲ ನಿಮಗೆ ತುಂಬ ಅಂದರೆ ತುಂಬ ಲೈಕ್ ಕಾಣುತ್ತೆ. ಇವಾಗ ನ್ಯೂ ಇಯರ್ ಸೆಲೆಬ್ರೇಷನ್ ಅಲ್ಲ, ಈ ರೀತಿ ಒಂದು ವೇರ್ ಮಾಡಿದಾಗ ನಿಮಗೆ ಒಂಥರ ಚೆನ್ನಾಗಿ ಫೀಲ್ ಆಗುತ್ತೆ. ನೋಡ್ತಾ ಇರ್ಬೋದು, ಇವೆಲ್ಲ ಪಾರ್ಟಿ ವೇರ್ ಡ್ರೆಸ್ಸಸ್. ಇನ್ನೂ ತುಂಬ ಕಲೆಕ್ಷನ್ಸ್ ಇದೆ. ನಾನು ಜಸ್ಟ್ ಒಂದು ಫಸ್ಟ್ ಫ್ಲೋರಲ್ಲಿ ಅಷ್ಟೇ ನಾನು ವಿಡಿಯೋ ಕವರ್ ಮಾಡಿದ್ದು. ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರಲ್ಲೂ ಸಮೇತ ಇದೆ. ನಾನು ಸೆಕೆಂಡ್ ಥರ್ಡ್ ಫ್ಲೋರಿಗೆ ಹೋಗಲಿಲ್ಲ. ಇಲ್ಲ, ನನಗೆ ಓಡಾಡಿ ಸಾಕಾಗೋಯಿತು. ಅದಕ್ಕೋಸ್ಕರ ನಾನು ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ಕೊಂಡು ಬಂದಿದ್ದೀನಿ. ನಿಮಗೆ ಇಷ್ಟ ಇದ್ದರೆ ದಯವಿಟ್ಟು ಒಂದು ಸಲ ವಿಸಿಟ್ ಮಾಡಿ ಅಂತ ಕೇಳ್ಕೊತೀನಿ. ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಬಂದಿದೆ ನ್ಯೂ ಇಯರ್ಗೆ ಆಗಿರೋದ್ರಿಂದ. ಸೊ ನೆಕ್ಸ್ಟ್ ಹಂಗೆ ಮುಂದೆ ನೋಡ್ಕೊತ ಹೋಗ್ತಿದ್ವಿ. ಯಾವ ಕಡೆ ಹೋಗಿ ಯಾವ ಕಡೆ ಬರಬೇಕು ಅಂತಲೇ ಕನ್ಫ್ಯೂಸ್ ಆಗಿಬಿಟ್ಟೆ ನಾನು. ನೋಡ್ತಾ ಹಿಂದೆಯಿಂದ ಮುಂದಕ್ಕೆ ಬಂದು ಮುಂದೆಯಿಂದ ಹಿಂದಕ್ಕೆ ಹೋಗ್ಬಿಟ್ಟಿದ್ದೀನಿ. ನೆಕ್ಸ್ಟು ಮತ್ತೆ ಹಾಗೆ ನೋಡ್ಕೊತ ಹೋದೆ. ಇದೆಲ್ಲ ಜುಮ್ಕಾ ಸೆಟ್ ನಿಮಗೆ 100 ರೂಪೀಸ್. ನೋಡ್ತಾ ಇರ್ಬೋದು ಎಷ್ಟೆಲ್ಲ ಶಾಪಿಂಗ್ ನಡೀತಾ ಇದೆ ಅಂತ. ತುಂಬ ಸಣ್ಣ ಜಾಗ, ಬಟ್ ಅಂಗಡಿಗಳೆಲ್ಲ ಆ ಥರ ಇದೆ. ಓಡಾಡೋಕ್ಕೆ ಏನು ಅಷ್ಟು ಟಿಕೆಟ್ ಅನ್ಸೋದಿಲ್ಲ, ಓಡಾಡ್ಬೋದು. ಬಟ್ ಐಟಮ್ಸ್ ಎಲ್ಲ ಆ ಥರ ಜೋಡಿಸಿದ್ದಾರೆ. ನೋಡಿದರೆ ಏನೋ ಒಂಥರ ಖುಷಿ ಆಗೋ ಥರ. ನೀವು ನೋಡ್ತಾ ಇರ್ಬೋದು, ಇದೆಲ್ಲ ಕಾಂಪ್ಲೆಕ್ಸ್ ಒಳಗೆ ಇರೋವಂಥ ಒಂದು ಸ್ಟ್ರೀಟ್. ಇದೆಲ್ಲ ನಿಮಗೆ ಔಟ್ಸೈಡ್ ಅಂದರೆ ಬ್ಯಾಕ್ ಸೈಡು. ನಾನು ಎಂಟ್ರಿ ಆಗಿ ಮತ್ತೆ ನೆಕ್ಸ್ಟ್ ಬ್ಯಾಕ್ ಸೈಡ್ಗೆ ಬಂದೆ. ಸೊ ಬ್ಯಾಕ್ ಸೈಡಲ್ಲೇ ನಿಮಗೆ ಆಲ್ಮೋಸ್ಟ್ ಎಲ್ಲ ಟಾಪ್ಸ್ ಕಲೆಕ್ಷನ್ಸ್ ತುಂಬ ಇದು. ಇದೆಲ್ಲ ಬ್ಯಾಕ್ ಸೈಡು. ಸೊ ಕಾಂಪ್ಲೆಕ್ಸ್ ಬ್ಯಾಕ್ ಸೈಡ್ ಇರೋದು. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಟಾಪ್ಸ್ ಕಲೆಕ್ಷನ್ಸ್ ಇದೆ ಅಂತ. ಇಲ್ಲೆಲ್ಲ ಬರೀ ಟಾಪ್ಸೇ ನಿಮ್ಗೆ ಅವೈಲೇಬಲ್ ಇದೆ. ತೋರಿಸ್ತಾ ಹೋಗ್ತೀನಿ ನೋಡಿ ಎಷ್ಟೆಲ್ಲ ಟಾಪ್ಸ್ ಇದೆ ಅಂತ. ಇವೆಲ್ಲ ಆಲ್ಮೋಸ್ಟ್ ಆಲ್ ಕುರ್ತೀಸು ಮತ್ತು ಲಾಂಗ್ ಟಾಪ್ಸಸ್ಸು ಮತ್ತು ಪೂರ ಸೆಟ್ ಅವೈಲೇಬಲ್ ಇದೆ. ನೀವು ನೋಡ್ತಾ ಇರ್ಬೋದು, ಇದೆಲ್ಲ ಕರ್ಟನ್ ಆಗಿರ್ಬೋದು, ಮ್ಯಾಟ್ ಆಗಿರ್ಬೋದು, ಈ ಥರ ಟ್ರಾವೆಲ್ ಬ್ಯಾಗ್ಸು ಇದೆಲ್ಲ ಕೂಡ ಅವೈಲೇಬಲ್ ಇತ್ತು. ನೆಕ್ಸ್ಟ್ ಹಂಗೆ ಮುಂದೆ ಹೋಗ್ತಿದ್ರೆ ಇಲ್ಲೂ ಅಷ್ಟೇ ನಿಮಗೆ ತುಂಬ ಸಿಕ್ಕಾಪಟ್ಟೆ ಕಾಣಿಸೋದಂದರೆ ಡ್ರೆಸ್ಸು, ಬ್ಯಾಗ್ಸು ಇವೇ ಜಾಸ್ತಿ ಕಾಣೋದು. ಇದೆಲ್ಲ 50 ರೂಪೀಸ್ ಓನ್ಲಿ ಅಂತ ಹೇಳಿದರು. ಇಯರಿಂಗ್ಸು ಅವು ಚೆನ್ನಾಗಿದ್ವು, ಪಾರ್ಟಿ ಇಯರಿಂಗ್ಸು ಚೆನ್ನಾಗಿದ್ದು. ಇದು ಅಷ್ಟೇ ಓನ್ಲಿ 10 ರೂಪೀಸ್ ಅಂತ ಹೇಳ್ತಾಯಿದ್ರು. ಬಿಕಾಸ್ ಇವಾಗ ಕ್ಲಿಪ್ಸ್ ಎಲ್ಲ ಚೆನ್ನಾಗಿತ್ತು, ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ. ದಯವಿಟ್ಟು ಜಯನಗರಕ್ಕೆ ವಿಸಿಟ್ ಮಾಡಿ. ಚೆನ್ನಾಗಿದೆ ಕಲೆಕ್ಷನ್ಸು. ನೀವು ಆದಷ್ಟು ಶಾಪಿಂಗ್ ಮಾಡೋಕ್ಕೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಹಾಗೆ ನೋಡ್ಕೊತ ಇನ್ನೂ ಕೆಲವೊಂದು ಶಾಪ್ಸ್ ಓಪನ್ ಆಗಿರಲಿಲ್ಲ, ಓಪನ್ ಮಾಡೋದ್ರಲ್ಲಿದ್ದರು. ಸೊ ಎಲ್ಲ ಆಲ್ಮೋಸ್ಟ್ ಅಲ್ಲಿ 10 ಗಂಟೆ ಅಷ್ಟಕ್ಕೆಲ್ಲ ಓಪನ್ ಮಾಡಿದರು. ಸೊ ಹೆಣ್ಮಕ್ಳಿಗೆ ಸಂಬಂಧಪಟ್ಟಿರೋ ಐಟಮ್ಸ್ ಎಲ್ಲ ಇದೆ. ನೀವು ನೋಡ್ತಾ ಇರ್ಬೋದು, ಇವೆಲ್ಲ ಹೆವಿ ಲುಕ್ ಸೆಟ್ಸು, ಡ್ರೆಸ್ಸಸ್ ಮೆಟೀರಿಯಲ್ಸು ನೋಡ್ತಾ ಇರ್ಬೋದು. ಅನಾರ್ಕಲಿ ಆಗಿರ್ಬೋದು, ಗಾಗ್ರಾ, ಹಾಫ್ ಡ್ರೆಸ್ಸು, ಹಾಫ್ ಕುರ್ತೀಸು ಇವೆಲ್ಲ ಅಷ್ಟೇ. ಸೊ ಕ್ರಾಪ್ ಟಾಪ್ ಆಗಿರ್ಬೋದು,
ಪ್ರತಿಯೊಂದು ನೋಡಿ ಹೆವಿ ಲುಕ್ ಅಂದರೆ ಹೆವಿ ಲುಕ್. ಇವೆಲ್ಲ ನಮಗೆ ಫೆಸ್ಟಿವಲ್ ಆಗಿರ್ಬೋದು, ವೆಡ್ಡಿಂಗ್ ಸೀಸನಲ್ಲೆಲ್ಲ ವೇರ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಯಾವುದೂ ಅಷ್ಟು ಪ್ರೈಸ್ ಕೇಳಿಲ್ಲ, ಸುಮ್ಮನೆ ವೀಡಿಯೋ ಕವರ್ ಮಾಡಿದ್ದೀನಿ. ಆದರೆ ನಿಮಗೆ 1000 to 1000 ಒಳಗೇ ಇರುತ್ತೆ, ಜಾಸ್ತಿ ಏನಿರೋದಿಲ್ಲ. ಸೊ ಈ ರೀತಿ ಸ್ಟ್ರೀಟಲ್ಲಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಕಮ್ಮಿನೇ ಸಿಗುತ್ತೆ. ಚಿಕ್ಕ ಮಕ್ಕಳು ಬಟ್ಟೆನೂ ಅಷ್ಟೇ, ಚಿಕ್ಕ ಮಕ್ಕಳು ಬಟ್ಟೆ ಕಲೆಕ್ಷನ್ಸು ಕೂಡ ತುಂಬ ಚೆನ್ನಾಗಿತ್ತು. ಸೊ ನೀವು ನೋಡ್ತಾ ಇರ್ಬೋದು ಚಿಕ್ಕ ಮಕ್ಕಳು ಫ್ರಾಕ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಸೊ ಹಂಗೆ ನೋಡ್ಕೊಂಡು ನಾನು ಮುಂದೆ ಹೋದೆ. ರೆಡಿ ಬ್ಲೌಸಸ್ ಸಮೇತ ಅವೈಲೇಬಲ್ ಇತ್ತು, ಸ್ಯಾರೀಸು, ಬ್ಲೌಸಸ್ಸು ಅವು ಕೂಡ ಅವೈಲೇಬಲ್ ಇತ್ತು. ಸ್ಯಾರೀಸು ಸ್ವಲ್ಪ ಕಮ್ಮಿ, ನಿಮಗೆ ಕೆಲವೊಂದು ಶಾಪ್ಸ್ ಅಷ್ಟೇ ಸ್ಯಾರೀಸು ಬಿಟ್ಟರೆ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಬ್ಯಾಗ್ಸು, ಸ್ಲಿಪ್ಪರ್ಸು, ಈ ರೀತಿ ಟಾಪ್ಸು, ಪಾರ್ಟಿ ವೇರ್ ಡ್ರೆಸ್ಸಸ್ಸೇ ಸಿಕ್ಕಾಪಟ್ಟೆ ಸಿಗೋದು. ನೀವು ನೋಡ್ತಾ ಇರ್ಬೋದು. ನೆಕ್ಸ್ಟ್ ಹಂಗೆ ನೋಡ್ಕೊತ ಮುಂದೆ ಹೋದೆ ನಾನು. ಪ್ರತಿಯೊಂದು ಸಿಗುತ್ತೆ, ಇಂಥ ಸಿಗಲ್ಲ ಅಂತಲ್ಲ. ನಿಮಗೆ ಪೂಜಾ ಐಟಮ್ಸ್ ಎಲ್ಲ ಸಿಗ್ತಾ ಹೋಗುತ್ತೆ, ಮನೆ ಡೆಕೋರೇಷನ್ಸ್ ಐಟಮ್ಸ್ ಸಿಗ್ತಾ ಹೋಗುತ್ತೆ, ಯಾವುದು ಸಿಗಲ್ಲ ಅಂತಲ್ಲ, ಪ್ರತಿಯೊಂದು ಸಮೇತ ಇಲ್ಲಿ ಅವೈಲೇಬಲ್ ಇದೆ ಈ ಕಾಂಪ್ಲೆಕ್ಸ್ ಒಳಗೆ. ನೋಡ್ತಾ ಇರ್ಬೋದು, ಇದೆಲ್ಲ ಜೀನ್ಸ್ ಟಾಪ್ಸ್. ಇದು ಅಷ್ಟೇ ನಿಮಗೆ 150-200 ರುಪೀಸ್. ಇದು ಅಷ್ಟೇ, ಆಲ್ರೆಡಿ ಮೆನ್ಷನ್ ಮಾಡಿದರು ಪ್ರೈಸ್ನ. ಇದೆಲ್ಲ ಪಾರ್ಟಿ ವೇರ್ ಡ್ರೆಸ್ಸಸ್ಸು, ಇವೆಲ್ಲ ಹೆವಿ ಲುಕ್ ಪಾರ್ಟಿ ವೇರ್, ಇದೆಲ್ಲ ಟ್ರೆಂಡಿಂಗಲ್ಲಿರೋಂಥ ಡ್ರೆಸ್ಸಸ್ಸು. ನೆಕ್ಸ್ಟ್ ಹಂಗೆ ನೋಡ್ಕೊತ ಮುಂದೆ ಹೋದ್ವಿ. ಇಲ್ಲೊಂದು ಸಿಂಪಲ್ ಆಗಿರೋದು ಒಂದು ಬುಕ್ ಸ್ಟೋರ್ ಇತ್ತು. ಸೊ ಅದನ್ನು ಹಂಗೆ ನೋಡಿಕೊಂಡು ನಾನು ಮುಂದೆ ಸಾಗ್ತಾಯಿದ್ದೀನಿ. ನಿಮಗೆ ಹೆಣ್ಮಕ್ಳಿಗೆ ಸಂಬಂಧಪಟ್ಟಿರೋಂಥ ವೇರ್ಸ್ ಎಲ್ಲ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ. ಒಂದು ಸಲ ವಿಸಿಟ್ ಮಾಡಿ, ಕಲೆಕ್ಷನ್ಸ್ ಇಷ್ಟ ಆಗ್ಬೋದು. ಸೊ ನಾನು ಹಂಗೆ ನೋಡ್ಕೊತ ಮುಂದೆ ಹೋಗ್ತಾನೇ ಇದ್ದೆ. ಓಡಾಡಿ ಸಾಕಾಯಿತು, ಜಾಸ್ತಿ ಏನು ಕವರ್ ಮಾಡಿಲ್ಲ. ಫಸ್ಟ್ ಫ್ಲೋರಲ್ಲಿ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ. ಸೆಕೆಂಡು, ಥರ್ಡ್ ಫ್ಲೋರಲ್ಲೂ ಇದೆ, ಬಟ್ ನಾನು ಮೇಲಕ್ಕೆ ಹೋಗಲಿಲ್ಲ, ಕೆಳಗಡೆನೇ ಸಾಕಾಯಿತು ಅಂತ ಹೇಳ್ಬಿಟ್ಟು ನಾನು ಕೆಳಗಡೆ ಅಷ್ಟೇ ವೀಡಿಯೋ ಮಾಡಿದ್ದೀನಿ. ನಿಮಗೆ ಇಷ್ಟ ಆಗ್ಬೋದು, ಒಂದು ಸಲ ವಿಸಿಟ್ ಮಾಡಿಬಿಟ್ಟು ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಸೊ ಇದೆಲ್ಲ ಬೇಬೀಸ್, ಚಿಕ್ಕ ಮಕ್ಕಳ ಬಟ್ಟೆಗಳು. ಕಲೆಕ್ಷನ್ಸ್ ಮಾತ್ರ ಸಿಕ್ಕಾಪಟ್ಟೆ, ನೀವು ಯಾವ ಥರ ಬೇಕೋ ಆ ರೀತಿ ಕಲೆಕ್ಷನ್ಸ್ ಇದೆ. ಒಂದಕ್ಕಿಂತ ಒಂದು ಡಿಫ್ರೆಂಟ್ ಕಲೆಕ್ಷನ್ಸ್ ಮಾತ್ರ ಸಿಕ್ಕಾಪಟ್ಟೆ ಇತ್ತು. ನನಗೆ ಶಾಕ್ ಆಗಿಬಿಟ್ಟೆ. ನಾನು ಇಷ್ಟೊಂದೆಲ್ಲ ಕಲೆಕ್ಷನ್ಸ್ ನಾನು ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು. ನಾನು ಚಿಕ್ಕಪೇಟಲ್ಲೂ ಹೋದಾಗ ಸಮೇತ ನಾನು ಅಷ್ಟು ಕಲೆಕ್ಷನ್ ನೋಡಿರಲಿಲ್ಲ. ಸೊ ಇಲ್ಲೇ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ನೋಡಿದ್ದು. ನೀವು ನೋಡ್ತಾ ಇರ್ಬೋದು ಎಷ್ಟೆಲ್ಲ ಜೀನ್ಸ್ ಕೂಡ ಅವೈಲೇಬಲ್ ಇದೆ. ಎಲ್ಲ ನಿಮಗೆ 400-500 ಒಳಗೆ ಸಿಗುವಂಥ ಜೀನ್ಸು ಮತ್ತು ಟಾಪ್ಸ್ ಎಲ್ಲ. ಜೀನ್ಸ್ ಕೂಡ ಕ್ವಾಲಿಟಿ ಬಟ್ಟೆ ಚೆನ್ನಾಗಿತ್ತು, ಕ್ವಾಲಿಟಿ ವೈಸ್ ಚೆನ್ನಾಗಿದೆ, ಪರ್ಚೇಸ್ ಮಾಡ್ಬೋದು ಆರಾಮಾಗಿ. ನಿಮ್ಗೆ ಈ ಥರ ಎಲ್ಲ ಫ್ಯಾನ್ಸಿ ಬ್ಲೌಸಸ್ ಸಮೇತ ಅವೈಲೇಬಲ್ ಇದೆ. ಯಾವುದು ಸಿಗಲ್ಲ ಅಂತ ಅಲ್ಲ, ಪ್ರತಿಯೊಂದು ಸಿಗ್ತಾ ಹೋಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು. ಮತ್ತು ಈ ರೀತಿ ರಗ್ಸ್ ಎಲ್ಲ ಅವೈಲೇಬಲ್ ಇದೆ. ಇದು ಅಷ್ಟೇ 1000 ರೂಪಾಯಿಗೆ 3 ಪೀಸಸ್ ಅಂತ ಹೇಳ್ತಿದ್ರು. ರಗ್ಗು ವಿಂಟರ್ ಸೀಸನ್ಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಪರ್ಚೇಸ್ ಮಾಡ್ತಿದ್ರು ಆಲ್ಮೋಸ್ಟ್ ಅಲ್ಲಿ. ಇನ್ನೇನು ಶಾಪಿಂಗ್ ಸ್ಟಾರ್ಟ್ ಆಗೋ ಟೈಮು, ಜನ ಒಂದಾದ್ಮೇಲೆ ಒಂದು ಬರ್ತಾಯಿದ್ರು ಜನ, ಸಂಡೇ ಆಗಿರೋದ್ರಿಂದ. ಅದರಲ್ಲೂ ವೀಕೆಂಡು ಮತ್ತು ನೆಕ್ಸ್ಟು ಪಾರ್ಟಿ, ನ್ಯೂ ಇಯರ್ ಪಾರ್ಟಿ ಮತ್ತು ಕ್ರಿಸ್ಮಸ್ ಸೆಲೆಬ್ರೇಷನ್ ಶಾಪಿಂಗ್ ಸಿಕ್ಕಾಪಟ್ಟೆ ಜೋರಿತ್ತು. ಸೊ ಜನ ಬರೋಕ್ಕಿಂತ ಮುಂಚೆನೇ ವಿಡಿಯೋ ಕವರ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ವಿಡಿಯೋನ ಕವರ್ ಮಾಡಿದ್ದೀನಿ. ನೋಡಿ ಪಾರ್ಟಿ ವೇರ್ ಡ್ರೆಸ್ಸಸ್ ಎಷ್ಟು ಲುಕ್ಕಾಗಿ ಕಾಣಿಸ್ತಿದೆ ಅಂತ. ಸೊ ನೆಕ್ಸ್ಟ್ ಹಂಗೆ ಪ್ರತಿಯೊಂದನ್ನು ಕವರ್ ಮಾಡ್ಕೊಂಡು ಹೋಗಿದ್ದೀನಿ. ನಿಮ್ಗೆ ಇಷ್ಟ ಆಗ್ಬೋದು. ವಿಡಿಯೋಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಲೆಟ್ಸ್ ಸಿ. ನೋಡಿದ್ರಲ್ಲ ಎಷ್ಟೆಲ್ಲ ಕಲೆಕ್ಷನ್ಸ್ ಇದೆ ಅಂತ ಕಾಂಪ್ಲೆಕ್ಸ್ ಒಳಗೆ. ಇನ್ನೂ ಸೆಕೆಂಡ್ ಫ್ಲೋರಲ್ಲಿದೆ, ಥರ್ಡ್ ಫ್ಲೋರಲ್ಲಿದೆ ಅಂತ ಹೇಳಿದರು. ನನಗೆ ಅಲ್ಲಿಗೆ ಸಾಕಾಗೋಯ್ತು ಓಡಾಡಿ. ಸೊ ಅದಕ್ಕೆ ನಾನು ಕೆಳಗಷ್ಟೇ ವಿಡಿಯೋ ಕ್ಯಾಪ್ಚ್ ಮಾಡಿದ್ದೀನಿ. ಕೆಳಗಡೆನೇ ನಿಮಗೆ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ. ಕೆಳಗಡೆನೇ ಶಾಪಿಂಗ್ಸ್ ಮಾಡ್ಬೋದು ನೀವು ಸಿಕ್ಕಾಪಟ್ಟೆ. ಮೇಲೋಗೋ ಅವಶ್ಯಕತೆನೇ ಇಲ್ಲ, ಯಾಕಂದರೆ ಪ್ರತಿಯೊಂದು ನಮಗೆ ಅಲ್ಲೇ ಸಿಗೋದು. ಇದು ನೋಡಿರಿ, ಇವೆಲ್ಲ ನಮಗೆ ರಾಜಸ್ಥಾನಿ ಬ್ಯಾಗ್ಸ್, ರಾಜಸ್ಥಾನಿ, ಗುಜರಾತ್ ಆ ಸೈಡು ಇರುವಂಥ ಬ್ಯಾಗ್ಸು. ಇವು ಕೂಡ ಅವೈಲೇಬಲ್ ಇತ್ತು ಒಂದು ಶಾಪಲ್ಲಿ. ನೆಕ್ಸ್ಟ್ ಇದೆಲ್ಲ ಹೋಮ್ ಡೆಕೋರೇಷನ್ ಐಟಮ್ಸು. ಎಲ್ಲ ಫ್ಲವರ್ ಡೆಕೋರೇಷನ್ ಇತ್ತು. ನೆಕ್ಸ್ಟ್ ಇದೆಲ್ಲ ಅಷ್ಟೇ ಹೋಮ್ ಡೆಕೋರೇಷನ್ ಮ್ಯಾಟ್ಸು ಅವೆಲ್ಲ ಇತ್ತು. ನೆಕ್ಸ್ಟ್ ಇದೆಲ್ಲ ಜ್ಯುವೆಲರೀಸ್. ಇದು ಅಷ್ಟೇ, ಇದು ಒಂದು ಸೈಡಲ್ಲಿತ್ತು ಜ್ಯುವೆಲರೀಸು. ಸೊ ನಾನು ಜ್ಯುವೆಲರೀಸ್ನ ಸ್ವಲ್ಪ ಕವರ್ ಮಾಡಿದೆ. ನಿಮಗೂ ಅಷ್ಟೇ ಹೆವಿ ಬ್ರೈಡಲ್ ಲುಕ್ ಕಲೆಕ್ಷನ್ಸ್ ಎಲ್ಲ ಇದೆ. ಸಿಂಗಲ್ ಪೀಸಸ್ ಕೂಡ ಅವೈಲೇಬಲ್ ಇದೆ. ಇವೆಲ್ಲ ನಮಗೆ ಬ್ರೈಡಲ್ ಸೆಟ್ ನೋಡ್ತಾ ಇರ್ಬೋದು. ಇದೆಲ್ಲ ವೈಟ್ ಸ್ಟೋನ್, ಈ ರೀತಿ ಗೋಲ್ಡನ್ ಬೀಡ್ಸು, ಗೋಲ್ಡನ್ ಇದೆಲ್ಲ ಚೆನ್ನಾಗಿದೆ. ಸೊ ನೀವು ನೋಡ್ತಾ ಇರ್ಬೋದು 3 ಸೆಟ್ಸ್ ಇದೆ, 2 ಸೆಟ್ಸ್ ಅವೈಲೇಬಲ್ ಇದೆ.
ನಿಮ್ಗೆ ಪೂರ ಸೆಟ್ ಬೇಕಾದ್ರೆ ಪೂರ ಸೆಟ್ ಅವೈಲೇಬಲ್ ಮಾಡ್ತಾರೆ, ಸಿಂಗಲ್ ಸೆಟ್ ಕೂಡ ಅವೈಲೇಬಲ್ ಇದೆ. ನಿಮಗೆ ಯಾವ ಥರ ಬೇಕೋ ಆ ರೀತಿ. ಇನ್ನೂ ಶಾಪ್ಸ್ ಒಳಗೆಲ್ಲ ತುಂಬ ಇದೆ, ನಾನು ಶಾಪ್ಸ್ ಒಳಗೆ ಏನು ವಿಸಿಟ್ ಮಾಡಿಲ್ಲ, ಜಸ್ಟು ಹೊರಗಡೆ ಅಷ್ಟೇ ಕ್ಲಿಕ್ ಮಾಡ್ಕೊಂಡು ಬಂದೆ. ಹಿಂಗೆ ಮುಂದೆ ಹೋಗ್ತಾಯಿದ್ರೆ ನಿಮಗೆ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಅಂದರೆ ಮಾತೆಲ್ಲ ಹೇಳೋಗಿಲ್ಲ, ಆ ರೀತಿ ಕಲೆಕ್ಷನ್ಸ್ ಇದೆ. ದಯವಿಟ್ಟು ನಿಮಗಿಷ್ಟ ಆದರೆ ಜಯನಗರಕ್ಕೆ ಒಂದ್ಸಲ ವಿಸಿಟ್ ಮಾಡಿ. ಇದೆಲ್ಲ ನಿಮಗೆ ಪೂಜಾ ಸೆಟ್ಟು ನೋಡ್ತಾ ಇರ್ಬೋದು, ಪೂಜಾ ಡೆಕೋರೇಷನ್ ಐಟಮ್ಸ್ ಇವೆಲ್ಲ. ನೋಡ್ತಾ ಇರ್ಬೋದು. ಮತ್ತು ನೆಕ್ಸ್ಟ್ ಇಲ್ಲಿ ನಿಮಗೆ ಜರ್ಮನ್ ಸಿಲ್ವರಿ ಅಂತ ಹೇಳಿದ್ರು ಅವರು, ಅದು ಒಂದು ಶಾಪ್ಸ್ ಇದೆ ಜರ್ಮನ್ ಸಿಲ್ವರ್. ಇದೆಲ್ಲ ಬಂದ್ಬಿಟ್ಟು ನಮಗೆ ಪೂಜಾ ಸೆಟ್ ಅವೈಲೇಬಲ್ ಜರ್ಮನ್ ಸಿಲ್ವರ್ ಅಂತ ಹೇಳಿದರು. ಪರ್ಚೇಸ್ ಮಾಡ್ತಾಯಿದ್ರು, ನಾವು ಜಸ್ಟು ನೋಡಿದೆ ಅಷ್ಟೇ, ಯಾವುದನ್ನೂ ಡೀಪಾಗಿ ಕವರ್ ಮಾಡಲಿಲ್ಲ, ಜಸ್ಟ್ ಮೇನ್ ಅಷ್ಟೇ ಕವರ್ ಮಾಡಿದ್ದೀನಿ. ಇದೆಲ್ಲ ನಿಮಗೆ ಜರ್ಮನ್ ಸಿಲ್ವರ್. ವಿಡಿಯೋದಲ್ಲೆಲ್ಲ ನೋಡಿರ್ತೀರ ಜರ್ಮನ್ ಸಿಲ್ವರ್ ಯಾವ ರೀತಿ ಇರುತ್ತೆ ಅಂತ. ಸೊ ಇದೇ ಬಂದುಬಿಟ್ಟು ಅದು ಜರ್ಮನ್ ಸಿಲ್ವರ್. ನಿಮಗೆಲ್ಲ ಇದು ಬಂದು ಪೂಜಾ ಸೆಟ್ ಅವೈಲೇಬಲ್ ಇದೆ, ತಟ್ಟೆ ಆಗಿರ್ಬೋದು, ಚೊಂಬು, ಪ್ಲೇಟ್ಸ್ ಎಲ್ಲ ಅವೈಲೇಬಲ್ ಇದೆ, ಕಳಸ ಸಮೇತ ಸಿಗುತ್ತೆ. ಸೊ ನೋಡಿ ಚೊಂಬೆಲ್ಲ ಎಷ್ಟು ಚೆನ್ನಾಗಿತ್ತು, ದೀಪ ಎಲ್ಲ ತುಂಬ ಚೆನ್ನಾಗಿತ್ತು. ನಾನು ಪ್ರೈಸ್ ಕೇಳಿಲ್ಲ, ಸುಮ್ಮನೆ ಜಸ್ಟ್ ನೋಡ್ಕೊಂಡು ಬಂದೆ ಅಷ್ಟೇ. ಜರ್ಮನ್ ಸಿಲ್ವರ್ನ ನಾನು ಪರ್ಚೇಸ್ ಮಾಡಬೇಕು, ಪ್ರೆಸೆಂಟ್ ಇವಾಗ ಇಲ್ಲ, ನೆಕ್ಸ್ಟ್ ಯಾವಾಗಾದರೂ ಪರ್ಚೇಸ್ ಮಾಡ್ತೀನಿ, ಆವಾಗಲೂ ಒಂದು ವೀಡಿಯೋನ ನಾನು ಆದಷ್ಟು ಶೇರ್ ಮಾಡ್ತೀನಿ. ಸೊ ಫೈನಲ್ ಆಗಿ ನಾನು ಹೊರಗೆ ಬಂದೇ ಬಿಟ್ಟೆ, ಓಡಾಡಿ ಸಾಕಾಗೋಗಿತ್ತು. ಸೊ ಅದಕ್ಕೆ ನಾನು ಫೈನಲ್ ಆಗಿ ಹೊರಗೆ ಬಂದು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನೋಡಿದ್ರಲ್ಲ, ನಿಮಗೂ ಈ ಕಲೆಕ್ಷನ್ಸ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಟ್ಟು ಪೇಜ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ ವಿಡಿಯೋಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದರೆ ನನ್ನ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಸೊ ಆವಾಗ ನೀವು ಈಸಿಯಾಗಿ ವೀಡಿಯೋಸ್ನ ನೋಡ್ಬೋದು. ಸೊ ನೆಕ್ಸ್ಟ್ ನಾನಿವಾಗ PG ಕಡೆ ಪಯಣನ ಸಾಗಿಸ್ತಾ ಇದ್ದೀನಿ. ಅದ್ರ ಆಪೋಸಿಟೇ ಬಸ್ ಸ್ಟಾಪ್ ಇರೋದ್ರಿಂದ ನಾವೆಲ್ಲೂ ಟ್ರಾವೆಲ್ ಮಾಡೋ ಅವಶ್ಯಕತೆನೆಲ್ಲ ಅದ್ರ ಆಪೋಸಿಟೇ ನೋಡಿ, ನಾವು ಇಲ್ಲಿ ಮೆಟ್ಲು ಇಳಿದು ನೆಕ್ಸ್ಟ್ ರೋಡ್ ಕ್ರಾಸ್ ಮಾಡಿದರೆ ನಮಗೆ ಬಸ್ಸಸ್ ಅವೈಲೇಬಲ್ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ನೌ.